ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಸೈಟ್ ವಿಚಾರದಲ್ಲಿ ಅನ್ಯಾಯ, ತಡರಾತ್ರಿ ವಿದ್ಯುತ್ ಕಂಬ ಹೇರಿ ಯುವಕನ ರಂಪಾಟ, ಗುಡಿಬಂಡೆ ಪೊಲೀಸ್ ಠಾಣೆ ಎದುರೇ ಅವಾಂತರ. ಮತ ಪಡೆದು ಏನೂ ಮಾಡದೆ ಮನೆಗೆ ಹೋದ ಶಾಸಕರಿಗಿಂತ ಎಲ್ಲವನ್ನು ಕೊಟ್ಟ ನನ್ನನ್ನ ಯಾಕೆ ಸೋಲಿಸಿದ್ದೀರಿ? ಭಾವುಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರಕ್ತ ಪಿಪಾಸುವಿನಂತೆ ತಡರಾತ್ರಿ 12 ಕುರಿಗಳ ರಕ್ತ ಹೀರಿ ಚಿರತೆ ಹಟ್ಟಹಾಸ, ಇಡೀ ಹಳ್ಳಿ ಈಗ ಭಯದ ನೆರಳಿನಲ್ಲಿ. ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಫಾರ್ಚುನರ್ ಕಾರಿನಲ್ಲಿ ಗಾಂಜಾ ಮತ್ತು ಹೈಡ್ರೋವೀಟ್ ಗಾಂಜಾ ಸೊಪ್ಪು ಮಾರುತ್ತಿದ್ದ 6 ಜನ ಅರೆಸ್ಟ್. ವಾರ್ತೆಗಳ ವಿವರ. ನ್ಯಾಯಕ್ಕಾಗಿ ಆಗ್ರಹಿಸಿ ಯುವಕನೊಬ್ಬ ವಿದ್ಯುತ್ ಕಂಬ ಹೇರಿ ಐಡ್ರಾಮಾ ಸೃಷ್ಟಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ನಡೆದಿದೆ. ಅದು ಎಲ್ಲೋ ಅಲ್ಲ, ಸಾಕ್ಷಾತ್ ಪೊಲೀಸ್ ಠಾಣೆಯ ಮುಂದೆಯೇ ಈ ಅವಾಂತರ ನಡೆದಿದೆ. ಸೈಟ್ ವಿಚಾರದಲ್ಲಿ ತನಗೆ ಮೋಸವಾಗಿದೆ ಎಂದು ಆರೋಪಿಸಿ ಯುವಕನೊಬ್ಬ ಮಧ್ಯರಾತ್ರಿ ಕರೆಂಟ್ ಕಂಬದ ತುದಿ ಏರಿ ಇಡೀ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರನ್ನ ಅಕ್ಷರಶಃ ನಡುಗಿಸಿದ್ದಾನೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು, ಬನ್ನಿ ನೋಡೋಣ. ಹೌದು, ಇಡೀ ಗುಡಿಬಂಡೆ ಪಟ್ಟಣವೇ ನಿನ್ನೆ ತಡರಾತ್ರಿ ನಿಟ್ಟುಸಿರು ಬಿಡುವಂತಾಗಿತ್ತು. ಗುಡಿಬಂಡೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿಯೇ ಈ ಹೈ ಡ್ರಾಮಾ ನಡೆದಿದೆ. ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿ ಮಂಜುನಾಥ್ ಅಲಿಯಾಸ್ ತೀಟೆ ಮಂಜಾ ಎಂಬಾತನೇ ಈ ಉಚ್ಚಾಟ ಮೆರೆದ ಯುವಕ. ತನಗೆ ಸೇರಿದ ಸೈಟ್ ವಿಚಾರದಲ್ಲಿ ಕೆಲವರು ಮೋಸ ಮಾಡಿದ್ದಾರೆ, ನನಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿ ಈತ ನೇರವಾಗಿ ಪೊಲೀಸ್ ಠಾಣೆಯ ಮುಂದಿದ್ದ ಹೈ ವೋಲ್ಟೇಜ್ ವಿದ್ಯುತ್ ಕಂಬವನ್ನು ಹೇರಿ ಕುಳಿತಿದ್ದಾನೆ. ವಿದ್ಯುತ್ ಕಂಬದ ತುದಿಯಲ್ಲಿಯೇ ನಿಂತು ರಂಪಾಟ ಮಾಡಿದ ಮಂಜುನಾಥ್ನನ್ನು ಕಂಡ ಸ್ಥಳೀಯರು ಮತ್ತು ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಒಂದು ಸಣ್ಣ ತಪ್ಪು ಹೆಜ್ಜೆಯು ಆತನ ಪ್ರಾಣಕ್ಕೆ ಕುತ್ತು ತರಬಹುದಿತ್ತು. ಈತ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ದೌಡಾಯಿಸಿದ ಬೆಸ್ಕಾಂ ಸಿಬ್ಬಂದಿ ತಕ್ಷಣವೇ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ರು. ಸುಮಾರು ಹಲವು ಗಂಟೆಗಳ ಕಾಲ ಇಡೀ ಪರಿಸರದಲ್ಲಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಯುವಕನನ್ನ ಕೆಳಗೆ ಇಳಿಸಲು ಗುಡಿಬಂಡೆ ಪೊಲೀಸರು ಹರಸಾಹಸ ಪಟ್ಟರು. ಯುವಕನ ಮನವೊಲಿಸಲು ಪೊಲೀಸರು ಸತತ ಪ್ರಯತ್ನ ನಡೆಸಿದ್ರು. ಆತ ಮಾತ್ರ ಕೆಳಗೆ ಇಳಿಯಲು ಒಪ್ಪುತ್ತಿರಲಿಲ್ಲ. ಕೊನೆಗೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಯುವಕನ ರಕ್ಷಣೆ ಮಾಡಿದ್ದಾರೆ. ಕೇವಲ ಒಂದು ಸೈಟ್ ವಿವಾದಕ್ಕೆ ಯುವಕನ ಪ್ರಾಣವನ್ನೇ ಪಣಕ್ಕಿಟ್ಟು ನಡೆಸಿದ ಈ ಹೈ ಡ್ರಾಮಾ ಸದ್ಯ ಇಡೀ ಗುಡಿಬಂಡೆ ಪಟ್ಟಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ನನಗಿಂತಲೂ ಹಿಂದೆ ಇದ್ದ ಎಂಎಲ್ಎಗಳು ಚುನಾವಣೆ ಸಂದರ್ಭದಲ್ಲಿ ಕೇವಲ ಮತ ಹಾಕಿಸಿಕೊಂಡು ಮನೆಗೆ ಹೋದರು. ನನ್ನಂತೆ ಅವರೇನೂ ಸೌಲಭ್ಯಗಳನ್ನು ಕೊಡಲಿಲ್ಲ. ನಾನು ಎಲ್ಲವನ್ನ ಕೊಟ್ಟರೂ ಸೋಲಿನ ಉಡುಗೊರೆಯನ್ನ ಯಾಕೆ ಕೊಟ್ಟಿರಿ? 2023ರ ಚುನಾವಣೆಯಲ್ಲಿ ಹೆಚ್ಚಿನ ಮತ ಹಾಕಲಿಲ್ಲ ಎಂಬುದು ಈ ಕ್ಷಣಕ್ಕೂ ಅರ್ಥವಾಗುತ್ತಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ರೆ, ನಿಮ್ಮ ನಿರೀಕ್ಷೆ ಹುಸಿ ಮಾಡಿ ಕೆಲಸ ಮಾಡದಿದ್ರೆ ಸೋಲಿಸಿ, ತಪ್ಪಿಲ್ಲ. ನೀವು ಕೇಳದೆ ಹೋದರೂ ಎಲ್ಲವನ್ನ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಿದೆ. ಆದರೂ ನೀವು ಮತ ನೀಡಲಿಲ್ಲ ಯಾಕೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರ ಮುಂದೆ ಗದ್ಗದಿತರಾದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಗಲಗುರ್ಕಿ ಮತ್ತು ಅಜವಾರ ಪಂಚಾಯಿತಿಗಳ ದೊಡ್ಡ ಕಿರುಗುಂಬಿ ಹಾಗೂ ಶ್ರೀರಾಮಪುರ ಗ್ರಾಮಗಳಲ್ಲಿ 2022-23ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಂದಿನ ಚುನಾವಣೆಯಲ್ಲಿ ನಾನು ನಮ್ಮ ಪಕ್ಷ ತೀರ್ಮಾನಿಸಿ ಒಬ್ಬರನ್ನು ಈ ಕ್ಷೇತ್ರಕ್ಕೆ ಕೊಡುತ್ತೇವೆ. ನಾವು ಸೂಚಿಸಿದ ಅಭ್ಯರ್ಥಿಯಾದರೂ ಒಂದೇ, ನಾನಾದರೂ ಒಂದೇ ಅರ್ಥ. ಆಯ್ತೇನ್ರಪ್ಪ, ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಎಂದು ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ರು. ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಾನು ಹೊಟ್ಟೆಪಾಡಕ್ಕೆ ಬರಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇನೆ, ಕೊನೆ ಉಸಿರು ಹೋದ ಮೇಲೂ ಇಲ್ಲೇನೆ, ಅಲ್ಲೇನಪ್ಪ. ಹಾಗಾಗಿ ಇದು ನನ್ನ ಮನೆ. ಈ ಕ್ಷೇತ್ರವನ್ನ ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆ 100ಕ್ಕೆ 100 ಇರ್ತೀನಿ.
ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಾನೇ ಶಾಸಕನಾಗಬೇಕಾ. ನನ್ನ ಜೊತೆಯಲ್ಲಿ ಅನೇಕರು ಮುಖಂಡರಿದ್ದಾರೆ, ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ಟರು ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ರು ಆದರೆ ನಾನೇ ಆದಂಗೆ. ಅವಾಗ ನಾನೇನು ಕೆಲಸ ಮಾಡ್ತಾ ಇದ್ದೆ ಅದನ್ನು ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ. ಮುಂದುವರೆದು ಮಾತನಾಡಿದ ಅವರು, ಕ್ಷೇತ್ರದ ಮಹಿಳೆಯರಿಗೆ ಶ್ವಾಸಕೋಶದ ತೊಂದರೆ ಆಗಬಾರದೆಂದು ನಮ್ಮ ಸರ್ಕಾರ ಉಜ್ವಲ ಯೋಜನೆ ಮೂಲಕ ಉಚಿತ ಗ್ಯಾಸ್ ನೀಡಿದೆ. ಕ್ಷೇತ್ರದಲ್ಲಿ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕುಕ್ಕರ್, ಮಿಕ್ಸರ್, ಗ್ರೈಂಡರ್ ನೀಡುವ ಮೂಲಕ ಮಹಿಳೆಯರ ಶ್ರಮವನ್ನು ತಗ್ಗಿಸಲಾಗಿದೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾಗ ಮತದಾನದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ನೆನಪಿಗೆ ಬರಬೇಕಲ್ಲ ಎಂದು ಪ್ರಶ್ನಿಸುವ ಮೂಲಕ 2023ರ ಚುನಾವಣೆ ಸೋಲನ್ನ ಮೆಲುಕು ಹಾಕಿದ್ರು. ಆಕಾಶ ಎಷ್ಟು ದೂರ ಇದೆಯೋ ನಿಮ್ಮ ಶಾಸಕನು ಅಷ್ಟೇ ದೂರ ಇದ್ದಾನೆ. ಕೊನೆಗೆ ನಿಮ್ಮ ಗ್ರಾಮಕ್ಕೆ ನಿಮ್ಮ ಬಳಿಗೆ ಬಂದವರು ಇದೇ ಸುಧಾಕರ. ನೀವು ಮತ ಹಾಕಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಪರಿಶಿಷ್ಟ ಜಾತಿಯವರೇ ಹೆಚ್ಚಿರುವ ದೊಡ್ಡ ಕಿರಿಗುಂಬಿ ಶ್ರೀರಾಮಪುರ ಗ್ರಾಮಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಬಂದಿದ್ದೇನೆ. 20 ಲಕ್ಷ ಹಣ ಮತ್ತೆ ಹಾಕಿದ್ದೇನೆ. ನನಗೆ ನಿಮ್ಮ ಬಗ್ಗೆ ಕೋಪವಿಲ್ಲ, ನನಗೆ ಮತ ಹಾಕಲಿಲ್ಲ, ನನ್ನನ್ನು ಸೋಲಿಸಿದ್ದಾರೆ ಎಂಬ ದ್ವೇಷವಿಲ್ಲ. ಸಂಸದನಾಗಿ ನನ್ನ ಕೆಲಸ ನಾನು ಮಾಡುತ್ತಿದ್ದೇನೆ. ನಿಮ್ಮ ಮೇಲಿನ ಪ್ರೀತಿ, ವಿಶ್ವಾಸ, ಅಕ್ಕರೆ, ಮಮತೆ ಹಾಗೇ ಇದೆ. ಮುಂದೆ ನಿಮ್ಮ ಮೇಲೆ ವಿಶ್ವಾಸ ಇಡಬಹುದಾ ನಾನು ಎಂದು ಸಾರ್ವಜನಿಕರನ್ನ ಪ್ರಶ್ನಿಸಿದ್ರು. ನಾವು ಮರೆಯುವುದಿಲ್ಲ ಎಂದು ಜನತೆ ಹೇಳಿದಾಗ ಮಾತನಾಡಿದ ಸಂಸದರು, ಈಗ ಮರೆಯುವುದಿಲ್ಲ, ಚುನಾವಣೆ ಬಂದಾಗ ಮರೆಯುತ್ತೀರಿ ಎಂದು ಹಾಸ್ಯ ಚಟಾಕೆ ಹಾರಿಸಿದ್ರು. ಇದೇ ವೇಳೆ ಈ ಕ್ಷೇತ್ರದ ಶಾಸಕನಿಗೆ ಲೇಔಟ್ ಅಭಿವೃದ್ಧಿಪಡಿಸಿ ಬಡವರಿಗೆ ನಿವೇಶನ ಮನೆ ಮಾಡಿಕೊಡುವ ಮನಸ್ಸು ಇಲ್ಲವೋ, ಯೋಗ್ಯತೆ ಇಲ್ಲವೋ ಇಲ್ಲ. 1.5 ವರ್ಷ ಕಾಯಿರಿ, ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ನಾವೇ ನಿಮಗೆ ಲೇಔಟ್ ಅಭಿವೃದ್ಧಿಪಡಿಸಿ ಉಚಿತ ನಿವೇಶನಗಳನ್ನು ಕೊಡುವ ಜೊತೆಗೆ ಮನೆಯನ್ನು ಕಟ್ಟಿಸಿಕೊಡುತ್ತೇವೆ ಎಂದು ಕಾರ್ಯಕರ್ತರ ಅಳಲಿಗೆ ದನಿಗೂಡಿದ್ರು. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ತಡರಾತ್ರಿ ಚಿರತೆಯೊಂದು ರಕ್ತ ಪಿಪಾಸುವಿನಂತೆ ಅಟ್ಟಹಾಸ ಮೆರೆದಿದೆ. ಬರೋಬ್ಬರಿ 12 ಕುರಿಗಳನ್ನು ಕಚ್ಚಿಕೊಂಡಿರುವ ಭೀಕರ ಘಟನೆ ಬುಧವಾರ ರಾತ್ರಿ ಜರುಗಿದ್ದು, ಇದರಿಂದ ಬಡ ರೈತನಿಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ನಷ್ಟವಾಗಿದ್ದು, ಇಡೀ ಹಳ್ಳಿ ಈಗ ಭಯದ ನೆರಳಿನಲ್ಲಿ ಬದುಕುವಂತಾಗಿದೆ. ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದ ಬಡ ರೈತ ನಾರಾಯಣಸ್ವಾಮಿ ಬುಧವಾರ ಸಂಜೆ ತಮ್ಮ ಕುರಿಗಳನ್ನು ಮೇಯಿಸಿಕೊಂಡು ಬಂದು ಕೊಟ್ಟಿಗೆಯಲ್ಲಿ ಬಿಟ್ಟು ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ರು. ಆದರೆ ತಡರಾತ್ರಿ 3 ಗಂಟೆಯ ಸುಮಾರಿಗೆ ಕೊಟ್ಟಿಗೆಗೆ ನುಗ್ಗಿದ ಚಿರತೆ ಕುರಿಗಳ ರಕ್ತ ಹೀರಿ ಉಸಿರುಗಟ್ಟಿಸಿ ಕೊಂದಿದೆ. ಗುರುವಾರ ಮುಂಜಾನೆ ನಾರಾಯಣಸ್ವಾಮಿ ಬಂದು ನೋಡಿದಾಗ ಇಡೀ ಕೊಟ್ಟಿಗೆ ರಕ್ತಮಯವಾಗಿತ್ತು. ಕಣ್ಣೆದುರೇ 12 ಕುರಿಗಳು ಪ್ರಾಣ ಬಿಟ್ಟಿರುವುದನ್ನು ಕಂಡು ರೈತನ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳೆದ 6-7 ತಿಂಗಳ ಹಿಂದೆಯಷ್ಟೇ ಸಾಲ ಮಾಡಿ ಈ ಕುರಿಗಳನ್ನು ತಂದಿದ್ದೆ. ಇದರಲ್ಲಿ ಕೆಲವು ಕುರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮರಿ ಹಾಕುವ ಸ್ಥಿತಿಯಲ್ಲಿದ್ವು. ರಾತ್ರಿ 1 ಗಂಟೆಯವರೆಗೂ ನಾನು ಇಲ್ಲೇ ಓಡಾಡಿಕೊಂಡಿದ್ದೆ. 3 ಗಂಟೆ ನಂತರ ಈ ಘಟನೆ ನಡೆದಿದೆ. ನನ್ನ ಇಡೀ ಬದುಕು ಬೀದಿಗೆ ಬಂದಿದೆ. ಸರ್ಕಾರ ನನಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ರೈತ ನಾರಾಯಣಸ್ವಾಮಿ ಅವಲತ್ತುಕೊಂಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಂಸದ ಎಂ ಮಲ್ಲೇಶ್ ಬಾಬು, ಜೆಡಿಎಸ್ ಮುಖಂಡ CMR ಶ್ರೀನಾಥ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಸಂತ್ರಸ್ತ ರೈತನಿಗೆ ಧೈರ್ಯ ತುಂಬಿದ ಸಂಸದರು ಶೀಘ್ರವೇ ಪರಿಹಾರ ಒದಗಿಸುವಂತೆ ಮತ್ತು ಈ ಭಾಗದಲ್ಲಿ ಚಿರತೆ ಹಿಡಿಯಲು ತಕ್ಷಣವೇ ಕಾರ್ಯಾಚರಣೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ಸುತ್ತಮುತ್ತಿರೋ ಒಂದು 5-6 ಊರುಗಳಲ್ಲಿ ಎಲ್ಲರೂ ಅನೌನ್ಸ್ ಮಾಡಿ ಒಂದು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಒಂದು 4-5 ಫೋನ್ ನಂಬರ್ಸ್ ಕೊಡಿ ಅಂತ, ರೇಂಜರ್ಗಳದ್ದು ಮತ್ತು ಫಾರೆಸ್ಟರ್ಸ್ದು ಅದ. ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ತಿಳಿಸಿ ಹಿಂಗೆ ಏನಾದರೂ ಕಾಣಿಸ್ತು ಅಂತ ಹೇಳೋಕ್ಕೆ ನಾನು ಒಂದು ಸೂಕ್ತವಾದ ಕ್ರಮ ಅವ್ರನ್ನ ಹತ್ರ ಅವರು ಕೊಡಿ ಅಂತ ಹೇಳಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಸ್ಥರು ಸಹ ಸಂಜೆಯ ನಂತರ ಒಂಟಿಯಾಗಿ ಓಡಾಡಲು ಹೋಗಬೇಡ. ಕೈಯಲ್ಲಿ ಟಾರ್ಚ್ ಲೈಟ್ ಕೋಲು ಇರಲಿ. ಯಾವುದೇ ರೀತಿ ಕಾಡು ಪ್ರಾಣಿಗಳು ಕಾಣಿಸಿಕೊಂಡಾಗ ಅರಣ್ಯಾಧಿಕಾರಿಗಳಿಗೆ ತಿಳಿಸಬೇಕು ಎಂದರು. ಏನಾಗಿದೆ ಘಟನೆ, ಒಂದು 2 ದಿವಸ ಬರುತ್ತೆ, ತದನಂತರ ಬರ್ತಕ್ಕಂಥ ಮುನ್ಸೂಚನೆ ಇರ್ತವೆ. ಅದರ ಮೂಲಕ ನಮ್ಮ ರೈತರು ಮನವಿ ಮಾಡ್ತೀನಿ, ತಾವುಗಳು ಹೇಳಿದಂಗೆ ಒಂಟಿಯಾಗಿ ಓಡಾಡಕ್ಕೆ ಹೋಗಬೇಡಿ.
ಮತ್ತು ಆ ಥರದ್ದು ಏನಾದರೂ ಗಮನಕ್ಕೆ ಬಂದರೆ ಸೂಕ್ತವಾದಂಥ ದಿಢೀರಂತ ನಮ್ಮ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡುವಂಥದ್ದಾಗಬೇಕು. ಹಾಗೆ ಅರಣ್ಯಾಧಿಕಾರಿಗಳು ಕೂಡ ಇದರ ಒಂದು ಮೂವ್ಮೆಂಟ್ ಏನಿದೆ, ಅದರ ಒಂದು ಓಡಾಟ ಅದನ್ನು ಕೂಡ ಗಮನಿಸಿ ಈ ಗ್ರಾಮಗಳಲ್ಲಿ ಏನು ಸುಭಿಕ್ಷವಾಗಿ ಇವತ್ತು ಪ್ರಾಣಿಗಾಗಿರ್ತಕ್ಕಂಥ ನಾಳೆ ಮನುಷ್ಯನ ಮೇಲೂ ಅಟ್ಯಾಕ್ ಮಾಡಬೇಕು. ಘಟನಾ ಸ್ಥಳದಲ್ಲಿದ್ದ ಡಿಎಫ್ಒ ಸರಿನಾ ಸಿಕ್ಕಲಿಗರ್ ಅವರು ಮರಣೋತ್ತರ ಪರೀಕ್ಷೆಯ ಬಳಿಕ ಯಾವ ಪ್ರಾಣಿ ದಾಳಿ ಮಾಡಿದೆ ಎಂಬುದು ಪಕ್ಕಾ ಆಗಲಿದೆ. ತಕ್ಷಣವೇ ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲಾಗುವುದು ಎಂದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ದಿನಾಂಕ 23/7/2026 ಗುರುವಾರ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ. ರಕ್ತದಾನದ ಮಹತ್ವ ಮತ್ತು ರಕ್ತದ ಅವಶ್ಯಕತೆಯನ್ನ ಅರಿತ 2 ದತ್ತಿಗಳ ಅಧ್ಯಕ್ಷರು ದತ್ತಿ ದಿನಾಚರಣೆಯ ಒಂದು ಭಾಗವಾಗಿ 2007ರಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಸಂಘಟಿಸುತ್ತಾ ಬಂದಿದ್ದು 2025ರಲ್ಲಿ 2810 ಯೂನಿಟ್ಗಳ ರಕ್ತ ಸಂಗ್ರಹಿಸಿ ರಾಜ್ಯದಲ್ಲಿಯೇ ದಾಖಲೆ ಮಾಡಿದ ಹೆಗ್ಗಳಿಕೆ ಗೌರವ ಇಡೀ ಜಿಲ್ಲೆಗೆ ಸಲ್ಲುತ್ತದೆ. ಈ ಬಾರಿ 23ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿ ದತ್ತಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಮನವಿ ಮಾಡಿದ್ದಾರೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹೈಟೆಕ್ ಕಾರಿನಲ್ಲಿ ಬಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಹೈಡ್ರೋವೀಡ್ ಮತ್ತು ಗಾಂಜಾ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಕೊನೆಗೂ ಖಾಕಿ ಪಡೆಗೆ ಸಿಕ್ಕಿಬಿದ್ದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ತುಮಕೂರು ಪೊಲೀಸರು ಬರೋಬ್ಬರಿ 44 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾಲು ಹಾಗೂ ಐಷಾರಾಮಿ ಫಾರ್ಚುನರ್ ಕಾರಿನ ಸಮೇತ 6 ಮಂದಿ ಆರೋಪಿಗಳನ್ನ ಹಿಡಿಮುರಿ ಕಟ್ಟಿದ್ದಾರೆ. ತುಮಕೂರು ನಗರದಲ್ಲಿ ಮಾದಕ ಲೋಕದ ಜಾಲವನ್ನ ಭೇದಿಸಲು ಖಾಕಿ ಪಡೆ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಜುಲೈ 10ರ ಸಂಜೆ 5 ಗಂಟೆಯ ಸುಮಾರಿಗೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೇಷಾದ್ರಿ ಕಾಲೇಜು ಸಮೀಪದ ರಸ್ತೆಯಲ್ಲಿ ಬಿಳಿ ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಬಂದಿದ್ದ ಗ್ಯಾಂಗ್ ಯಾರಿಗೂ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿತ್ತು. ಈ ಖಚಿತ ಮಾಹಿತಿಯ ಆಧಾರದ ಮೇಲೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಮುತ್ತಿಗೆ ಹಾಕಿ ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ NDPS ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿತ ಆರೋಪಿಗಳಾದ ಸತೀಶ್, ಪ್ರಮೋದ್ ಕುಮಾರ್, ದಿಶಾಂತ್, ದರ್ಶನ್, ಅಮೋಘ, ನಾಗಭೂಷಣ್, ಮಂಜುನಾಥ್ರಿಂದ 2 ಲಕ್ಷ ಮೌಲ್ಯದ ಗಾಂಜಾ,
2.30 ಲಕ್ಷ ಮೌಲ್ಯದ ಹೈಡ್ರೋವಿಡ್ ಗಾಂಜಾ ಹಾಗೂ ಫಾರ್ಚುನರ್ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ತುಮಕೂರು ನಗರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಸರಬರಾಜು ಮಾಡುತ್ತಿದ್ದ ಈ ಗ್ಯಾಂಗ್ ಅನ್ನು ಮಟ್ಟ ಹಾಕಲು ಎಸ್ಪಿ ಅಶೋಕ್ ಕೆವಿ ಮಾರ್ಗದರ್ಶನದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿ ಗೋಪಾಲ್ ಪುರುಷೋತ್ತಮ ಎಂಎಲ್ ಮತ್ತು ಡಿವೈಎಸ್ಪಿ ಕೆಆರ್ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ದಾಳಿಯಲ್ಲಿ ತಿಲಕ್ ಪಾರ್ಕ್ ವೃತ್ತದ ಸಿಪಿಐ ಎಫ್ಕೆ ನದಾಫ್, ಪಿಎಸ್ಐಗಳಾದ ಯೋಗೀಶ್ ಟಿಕೆ, ಲೋಕೇಶ್ ಬಾಬು ಸೇರಿದಂತೆ ಅಪರಾಧ ಪತ್ತೆ ವಿಭಾಗದ ಸಿಬ್ಬಂದಿಗಳಾದ ರಾಮಕೃಷ್ಣ, ಶಶಿಕುಮಾರ್ ನಾಯಕ್, ನಿಜಾಮುದ್ದೀನ್, ನಾಸೀರ್ ಉದ್ದೀನ್, ಲೋಕೇಶ್, ಸುನಿಲ್ ಲಂಬಾಣಿ, ಪರಶುರಾಮ್ ಹೊಸಮನೆ, ಸುನಿಲ್ ಕುಮಾರ್ ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಓದೋ ವಯಸ್ಸಿನ ಯುವಕರನ್ನು ಮಾದಕ ಜಾಲಕ್ಕೆ ಇಳಿಯುತ್ತಿದ್ದ ಗ್ಯಾಂಗ್ಗೆ ತುಮಕೂರು ಪೊಲೀಸರು ಸದ್ಯಕ್ಕೆ ಸರಿಯಾಗಿಯೇ ಬ್ರೇಕ್ ಹಾಕಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಒಂದಿಷ್ಟು ಸವಾಲುಗಳ ಮಧ್ಯೆ ಲಾಭರಹಿತ ಆಸ್ಪತ್ರೆಯನ್ನು ನಡೆಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. 1 ವರ್ಷದ ಮಗುವಿನ ಹೊಟ್ಟೆಯೊಳಗಿದ್ದ ಗಡಿಯಾರದ ಸೆಲ್ನ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೊರತೆಗೆದು ಸಾಯನಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮನೆ ಮಾತಾಗಿರುವ ಲಾಭರಹಿತ ಆಸ್ಪತ್ರೆ ಜೈನ್ ಮಿಷನ್ ಆಸ್ಪತ್ರೆಯಲ್ಲೀಗ ಶಸ್ತ್ರಚಿಕಿತ್ಸೆ ನಡೆಸದೆ ಹೊಟ್ಟೆಯೊಳಗಿದ್ದ ಗಡಿಯಾರದ ಸೆಲ್ ಹೊರತೆಗೆದು ಜೀವ ಉಳಿಸಿದ ಪವಾಡದ ದೃಶ್ಯ ಆಪರೇಷನ್ ನಡೆದಿದೆ. 1 ವರ್ಷದ ಮಗುವೊಂದು ಮನೆಯಲ್ಲಿ ಕೈಗೆ ಸಿಕ್ಕ ಗಡಿಯಾರದ ಕಾಯಿನ್ ಮಾದರಿ ಸೆಲ್ ನುಂಗಿಬಿಟ್ಟಿತ್ತು. ಪೋಷಕರು ಗಾಬರಿಯಿಂದ ಜೈನ್ ಮಿಷನ್ ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು ಡಾಕ್ಟರ್ ಕಾರ್ತಿಕ್ ಮತ್ತು ಡಾಕ್ಟರ್ ವಿಜಯ್ ಅವರ ತಂಡ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಲ್ಯಾಪ್ರೋಸ್ಕೋಪಿಕ್ ಉಪಕರಣದಿಂದ ಮಗುವಿಗೆ ಯಾವುದೇ ಅಪಾಯ ಆಗದಂತೆ ಹೊರತೆಗೆದು ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. ಆಕಸ್ಮಿಕವಾಗಿ ಮಗು ಕಾಯಿನ್ ಬ್ಯಾಟರಿಯನ್ನ ನುಂಗ್ಬಿಟ್ಟಿದೆ. ಅದು ಗಂಟ್ಲಲ್ಲಿ ಬಂದು ಸಿಕ್ಕಾಕೊಂಡಿತ್ತು. ಮತ್ತೆ ನಾವು ಇಲ್ಲಿಗೆ ಬಂದಾಗ ಚೆಕ್ ಮಾಡಿದಾಗ ಅದು ಹೊಟ್ಟೆಯಲ್ಲಿತ್ತು. ಸಿಕ್ಕಾಕೊಂಡಿದ್ರಿಂದ ಮತ್ತೆ ನಾವು ಎಮರ್ಜೆನ್ಸಿ ಅದು ಹೊಟ್ಟೆಯಲ್ಲಿದ್ರೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಎಂಡೋಸ್ಕೋಪಿ ಮೂಲಕ ಮಗುಗೆ ಸ್ವಲ್ಪ ಪ್ರಜ್ಞೆ ತಪ್ಪಿಸಿ ಅದಾದ್ಮೇಲೆ ಎಂಡೋಸ್ಕೋಪಿ ಮೂಲಕ ನಾವು ಬ್ಯಾಟ್ರಿನ ತೆಗ್ದಿದೀವಿ ಸರ್. ನಾನು ಡಾಕ್ಟರ್ ಕಾರ್ತಿಕ್, ಜನರಲ್ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಮತ್ತೆ ಅನಸ್ತೇಶಿಯಾ ಡಾಕ್ಟರ್ ವಿಜಯ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಮ್ಮ OT ಟೀಮ್ ಇತ್ತು ಕೊಡ್ತೀವಲ್ಲ. 1 ವರ್ಷದ ಮಗುದು ಸ್ವಲ್ಪ ಕಷ್ಟ ಇರ್ತದ. ಸೊ ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದೊಡ್ಡ ಸೆಂಟರ್ಸ್, ಹೈಯರ್ ಸೆಂಟರ್ಸ್ ಎಲ್ಲ ಫೆಸಿಲಿಟೀಸ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೆಫರ್ ಮಾಡ್ಬಿಡ್ತಾರೆ ಬೆಂಗಳೂರಿಗೆ, ಇಲ್ಲಾಂದ್ರೆ ಎಲ್ಲ ಕಡೆನೂ. ಸೊ ಬಟ್ ನಾವು ಇಲ್ಲಿ ರಿಸ್ಕ್ ತಗೊಂಡು ಪ್ರತಿಯೊಂದು ನೋಡ್ಕೊಂಡು ಅದಾದ್ಮೇಲೆ ಅನಸ್ತೇಶಿಯಾ ಕೊಟ್ಟು ತೆಗ್ದಿರೋಂಥದ್ದು. ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ವ್ಯಾಪ್ತಿಯ ಅರದೇಶೇನಹಳ್ಳಿ ಗ್ರಾಮದ ಸರ್ಕಾರಿ ಬಿ ಖರಾಬ್ ಜಾಗದಲ್ಲಿ ಕಾಲುವೆ ಒತ್ತುವರಿಯಾಗಿದ್ದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ರು. ನಮಗ್ ಗೊತ್ತಿದೆ. ಕಾಲುವೆ ಒತ್ತುವರಿಯ ಆರೋಪದ ಅಡಿ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ವ್ಯಾಪ್ತಿಯ ಅರದೇಶನಹಳ್ಳಿ ಗ್ರಾಮದಲ್ಲಿ ತಹಶೀಲ್ದಾರ್ ವರದಿ ಮತ್ತು ತಾಲೂಕು ಭೂಮಾಪಕರ ವರದಿ ಆಧಾರದ ಮೇಲೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಇದರ ಅನುಸಾರ ಕುಂದಾಣ ಹೋಬಳಿ ಉಪ ತಹಶೀಲ್ದಾರ್ ಆನಂದರಾಜ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಲುವೆ ಜಾಗವನ್ನು JCB ಮೂಲಕ ತೆರವುಗೊಳಿಸಿದ್ರು. ಈ ಸರ್ವೆ ನಂಬರ್ ಅಕ್ಕಪಕ್ಕದ ಜಮೀನುಗಳಿಗೆ ರೈತರು ಮತ್ತು ಸಾರ್ವಜನಿಕರು ಮುಕ್ತವಾಗಿ ಓಡಾಡಲು ರಸ್ತೆ ಅಭಿವೃದ್ಧಿಗೊಳಿಸಿದರೆ ಅನುಕೂಲವಾಗುವ ದೃಷ್ಟಿಯಿಂದ ಜಮೀನು ಮಾಲೀಕರು ಮತ್ತು ರೈತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ರಸ್ತೆಗೆ ಜಾಗವನ್ನು ಬಿಡುವ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಂತೆ ಕಾನೂನಿನ ಅಡಿಯಲ್ಲಿ ಕಾಲುವೆಯನ್ನು ತೆರವುಗೊಳಿಸಿದ ನಂತರ 1 ವಾರದ ಒಳಗೆ ಗ್ರಾಮಸ್ಥರೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ರಸ್ತೆ ಬಿಡುವುದರ ಬಗ್ಗೆ ಮಾತನಾಡಲಾಗುತ್ತದೆ. ಅಲ್ಲಿಯವರೆಗೆ ರಸ್ತೆಯ ವಿಚಾರವನ್ನು ಕೈಬಿಡಬೇಕು ಎಂದು ಜಮೀನು ಮಾಲೀಕರು ಹೇಳಿದರು.
ನಮಗ್ ಗೊತ್ತಿದೆ. ಒಬ್ಬನಿಗೆ ದಾರಿ ಬಿಡ್ಬೇಕನ್ನೋದು ಐತೆ. ಗೌರ್ಮೆಂಟ್ ಜಾಗದಲ್ಲಿ ಬಿಡು ಇನ್ನ ಸ್ವಲ್ಪ. ನೂರು ಜನಕ್ಕೆ ಅನನುಕೂಲ ಆಗ್ತದೆ. ಅನನುಕೂಲ ಆಗುತ್ತೆ. ಒಂದ್ ಗುಂಟೆ ಬಿಡ್ರಿ. ಸುತ್ತಮುತ್ತಲಿನ 16 ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಇಂದಿನಿಂದಲೂ ಕಾಲುವೆ ಪಕ್ಕದಲ್ಲಿ 4 ಅಡಿಗಳಷ್ಟು 2 ಕಡೆಗಳಲ್ಲಿ ಬಿಡಲಾಗಿತ್ತು. ಅದರಂತೆ ಖಾಸಗಿ ಮಾಲೀಕತ್ವ ಹೊಂದಿರುವ ಜಮೀನಿನವರು ರಸ್ತೆಗೆ ಜಾಗವನ್ನು ಬಿಟ್ಟುಕೊಡುವಂತೆ ಮನವಿ ಮಾಡಿದ್ರು. ಕೆಲ ಕಾಲ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗತೊಡಗಿತ್ತು. ವಿಶ್ವನಾಥಪುರ ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರಿಗೆ ಮತ್ತು ಜಮೀನು ಮಾಲೀಕರಿಗೆ ಮನದಟ್ಟು ಮಾಡಿ ರಸ್ತೆ ಬಿಡುವ ವಿಚಾರದ ಕುರಿತು ಸಲಹೆ ನೀಡಿದ್ರು. ಕಾಲುವೆ ಇತ್ತು, ಆ ಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡು ಎಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರು ಇವರು. ಅವ್ರನ್ನ ತೆರವು ಮಾಡಿ ತೆರವುಗೊಳಿಸವ್ರೆ. ಸರ್ಕಾರದವರೇ ಬಂದು ತೆರವು ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಬಂದು ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಪ್ಪಿಗೆ ಧನ್ಯವಾದಗಳು. ಖರಾಬಿದೆ, ಆ ಖರಾಬ್ ಜಮೀನ ತೆರವು ಮಾಡಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ 1 ಗುಂಟೆ ಖರಾಬ್ ಇದೆ. ನಂಬರು 152ರಲ್ಲಿ 1 ಗುಂಟೆ, 172ರಲ್ಲಿ 1 ಗುಂಟೆ. ಅದು ಇದು 157ರಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರು. ಹಾಗಾಗಿ ಕಾಲುವೆ ಸೇರಿ ಕಾಂಪೌಂಡ್ ಹಾಕೊಂಡಿದ್ರು. ಅದನ್ನ ಈ ದಿನ ಬಂದು ನಮ್ಮ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಅದನ್ನು ತೆರವುಗೊಳಿಸಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಉಪ ತಹಶೀಲ್ದಾರ್ ಆನಂದರಾಜ್, ರಾಜಸ್ವ ನಿರೀಕ್ಷಕ ಹನುಮಂತರಾಯಪ್ಪ, ಗ್ರಾಮ ಲೆಕ್ಕಾಧಿಕಾರಿಗಳಾದ ವರ್ಣಿತಾ, ಸಂತೋಷ್, ಲಾವಣ್ಯ, ರಮ್ಯಾ, ಸರ್ವೇಯರ್ ರಾಕೇಶ್, ಮುಖಂಡರಾದ ಕೆಂಪರಾಜು, ಬಾಬು, ಅಕ್ಕಪಕ್ಕದ ಜಮೀನುಗಳ ರೈತರು, ಮಾಲೀಕರು, ವಿಶ್ವನಾಥಪುರ ಪೊಲೀಸರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇಶದ ಪೌರತ್ವ ಜಾತಿ ಧರ್ಮ ಆಧಾರಿತ ಆಗಿಲ್ಲ, ಸಂವಿಧಾನಬದ್ಧವಾದ ಹಕ್ಕು. ಆದರೆ ದೇಶದ ಪೌರತ್ವವನ್ನು ಕಸಿಯಲು ಚುನಾವಣಾ ಆಯೋಗ ಮೂಲಕ SIR ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಹುನ್ನಾರ ಮಾಡಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಆರೋಪಿಸಿದರು. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆ ಸಮಸ್ಯೆಗಳ ಕುರಿತು BLA-2 ಮತ್ತು ಮುಖಂಡರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶ ಉದ್ಘಾಟಿಸಿ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿ, 2014ರಲ್ಲಿ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ದೇಶಕ್ಕೆ ಬರುವ ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಸಮುದಾಯದವರಿಗೆ ದೇಶದ ಪೌರತ್ವ ನೀಡುತ್ತೇವೆ ಎಂದು ಕೇಂದ್ರ ಬಿಜೆಪಿ ನೇತೃತ್ವದ NDA ಸರ್ಕಾರ ಘೋಷಣೆ ಮಾಡಿತ್ತು. ಇದರಿಂದ ಅನೇಕರು ದೇಶಕ್ಕೆ ವಲಸೆ ಬಂದಿದ್ದಾರೆ. ಬಿಜೆಪಿ ಮತ್ತು RSS ತಮ್ಮ ಹಿಂದುತ್ವವನ್ನು ಉಳಿಸಲು ಮತ್ತು ಮತ ಬ್ಯಾಂಕಿಗೆ ವಲಸೆ ಬಂದವರಿಗೆ ದೇಶದ ಪೌರತ್ವ ನೀಡಿದೆ. ಆದರೆ ಮುಸ್ಲಿಂ ಸಮುದಾಯದವರು ಬಿಜೆಪಿ ಮತ ಹಾಕುವುದಿಲ್ಲ ಎನ್ನುವ ಉದ್ದೇಶವಿರಿಸಿ ಇಂದಿಗೂ ದೇಶದ ಪೌರತ್ವ ನೀಡಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ RSS ಕೈಗೊಂಬೆಯಾಗಿ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಬಿಜೆಪಿಯವರಿಗೆ ಭಾರತ ದೇಶವನ್ನ ಒಂದು ಹಿಂದುತ್ವದ ಕೋಮುವಾದಿ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಅವರ ಗುರಿ. ಹಿಂದುತ್ವ ಕೋಮುವಾದದ ರಾಷ್ಟ್ರವನ್ನಾಗಿ ಕಟ್ಟಬೇಕು ಅಂತ ಅವ್ರ ಗುರಿ ಇರೋದು. ಏನಂಗಂದ್ರೆ RSS ನವರಿಗೆ 100 ವರ್ಷ ಆಗೈತೆ. ಈಗ ಅವ್ರ ಗುರಿ ಇರೋದು ಅದು. RSSಗೆ 100 ವರ್ಷ ಆದಾಗ ಈ ದೇಶವನ್ನ ಹಿಂದುತ್ವ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ. ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಇದ್ದರೆ ಮಾತ್ರ ಆಯಾಯ ಬಿಜೆಪಿ ರಾಜ್ಯಗಳ ಸರ್ಕಾರಗಳು ಯೋಜನೆಗಳ ಅರ್ಹ ಫಲಾನುಭವಿಗಳು ಆಗಿರುತ್ತಾರೆ ಎಂದು ಘೋಷಣೆ ಮಾಡಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಇರುವವರಿಗೆ ಮಾತ್ರ ಯೋಜನೆಗಳನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಇದರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದೇ ಹೇಳಿಕೆ ಆಗಿವೆ, ಒಂದೇ ನಾಣ್ಯದ 2 ಮುಖಗಳು ಆಗಿವೆ ಎಂದು ತಿಳಿಸಿದರು.
ಸಿಪಿಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ಮತದಾನ ಎನ್ನುವುದು ಸಂವಿಧಾನಬದ್ಧವಾದ ಹಕ್ಕು ಆಗಿದೆ. ಆದರೆ ಜಾತಿ ಧರ್ಮಗಳ ಹೆಸರಿನಲ್ಲಿ ಹಣ ಹೆಂಡ ಹಂಚಿಕೆಯಲ್ಲಿ ಮತದಾರರ ಹಕ್ಕುಗಳು ಮಾರಾಟಕ್ಕೆ ಇಡಲಾಗುತ್ತಿದೆ ಎಂದರು. ಈ ವೇಳೆ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ, ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಪ್ಪ, ಬಾಗೇಪಲ್ಲಿ ಕಾರ್ಯದರ್ಶಿ ಎಂಎನ್ ರಘುನಾಥ ರೆಡ್ಡಿ, ಚೇಳೂರು ತಾಲೂಕು ಕಾರ್ಯದರ್ಶಿ ಬೈರ್ರೆಡ್ಡಿ, ಗುಡಿಬಂಡೆ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು, ಪಕ್ಷದ ಬೂತ್ ಮಟ್ಟದ ಅಧಿಕಾರಿ ಡಿಟಿ ಮುನಿಸ್ವಾಮಿ ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಾಯಿಗಳ ದಾಳಿಗೆ ಸಿಲುಕಿ ಸುಮಾರು 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದವು. ಲಕ್ಷ ರು ನಷ್ಟ ಉಂಟಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಪರಿಹಾರ ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದು ರಾಯ್ತ ಮುನಿರಾಜು ತಮ್ಮ ಅಳಲನ್ನು ತೋಡಿಕೊಂಡರು. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಮಾಸ್ತಿ ಬಿಟ್ನಹಳ್ಳಿ ಗ್ರಾಮದ ನಿವಾಸಿ ಟಿ ಮುನಿರಾಜು ತಿರುಮಣ್ಣ ಎಂಬುವರು ಸುಮಾರು 30 ವರ್ಷಗಳಿಂದ 300ಕ್ಕೂ ಹೆಚ್ಚು ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಾ ಕುರಿಗಳ ಸಾಕಾಣಿಕೆಯಿಂದ ದೊಡ್ಡ ಕುಟುಂಬವನ್ನೇ ಹೊಂದಿದ್ದು, ಇತ್ತೀಚೆಗೆ ನಾಯಿಗಳ ದಾಳಿಗೆ 20ಕ್ಕೂ ಹೆಚ್ಚು ಕುರಿಗಳು ಮೃತಪಟ್ಟಿದ್ದು, 10ಕ್ಕೂ ಹೆಚ್ಚು ಕುರಿಗಳು ಗಾಯಗೊಂಡಿದ್ದು, ಪರಿಹಾರಕ್ಕೆ ರೈತ ಕಣ್ಣೀರಿಟ್ಟಿದ್ದಾನೆ. ಸ್ಥಳೀಯ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮೃತಪಟ್ಟ ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ದಾಖಲಿಸಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಪರಿಹಾರ ಬಂದಿಲ್ಲ ಎಂದು ಸ್ಥಳೀಯ ಶಾಸಕರು ಸಹ ಪರಿಹಾರ ನೀಡಿಲ್ಲ. ಅಲ್ಲದೆ ಈ ಹಿಂದೆಯೂ ಸಹ ನಾಯಿಗಳ ದಾಳಿಗೆ 50ಕ್ಕೂ ಹೆಚ್ಚು ಕುರಿಗಳು ಮೃತಪಟ್ಟಿದ್ದು, ನನಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಪಶು ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ರಾಜಕಾರಣಿಗಳು ನಮ್ಮ ಕಡೆ ಗಮನ ಹರಿಸಿಲ್ಲ ಎಂದು ರೈತ ಮುನಿರಾಜು ತಮ್ಮ ಅಳಲನ್ನು ತೋಡಿಕೊಂಡರು. ಶನಿವಾರ ದಿನ ಬೆಳಿಗ್ಗೆ 8 ರಿಂದ 9 ಗಂಟೆಗೆ 25 ರಿಂದ 30 ಕುರಿ ಕಚ್ಚಿದೆ. ಯಾರು ಪರಿಹಾರ ನಮ್ಗೆ ಏನು ಬಂದು ರಾಜಕಾರಣಿಗಳಾಗಲಿ, ಗ್ರಾಮಸ್ಥರಾಗಲಿ, ಇಲಾಖೆಯವರಾಗಲಿ ಏನು ಬಂದು ಇಲ್ಲಿ ನಮಗೆ ಏನು ಮಾಹಿತಿ ಕೊಟ್ಟಿಲ್ಲ. ನಮಗೆ ಸುಮಾರು 2.5 ಲಕ್ಷದಿಂದ 3.5 ಲಕ್ಷ ಲಾಸ್ ಆಗಿದೆ. ಇಂದ ಗಂಟೆ ಯಾವ ಸೌಲಭ್ಯನೂ ನಮ್ಗೆ ಕೊಟ್ಟಿಲ್ಲ. ಮುಂದಿನಿಂದನೂ ಕುರಿ ಆಗ್ತಾಯಿದ್ರೆ ಅದ್ರದ್ದು ಸೌಲಭ್ಯ ನಮಗೇನು ಸಿಕ್ಕಿಲ್ಲ. ಈಗಲೂ ಯಾರು ಬಂದು ನೋಡಿಲ್ಲ, ಏನು ಸರ್ಕಾರ ನಮಗೂ ಸಿಗ್ತಾ ಇಲ್ಲ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಗುರುವಾರದಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರ ವತಿಯಿಂದ ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಗುರುವಾರದಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ವತಿಯಿಂದ ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಮಾತನಾಡಿ, ಸರ್ಕಾರಕ್ಕೆ ಏನೇ ಸಂಕಷ್ಟ ಬಂದರೂ ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸಲಿಲ್ಲ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಯೋಜನೆಗಳಾಗಿವೆ. ಯುವ ನಿಧಿ ಹೊರತುಪಡಿಸಿ ಒಂದು ಕುಟುಂಬವು 7 ರಿಂದ 8 ಸಾವಿರ ರೂಪಾಯಿಗಳಷ್ಟು ಸಹಾಯಧನ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಕೀಲ ರಂಗರಾಜು ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಮ್ಮ ಮೊದಲು ಸಭೆಯಲ್ಲಿ ಭಾಗವಹಿಸಿದ್ರು. ಜಿಲ್ಲಾ ಮಟ್ಟದ ಪ್ರತಿ ಸಭೆಗೂ ಕೂಡ ಅವರು ಬರೋರು. ಬಹಳ ಆಕ್ಟಿವ್ ಉಪಾಧ್ಯಕ್ಷರಾಗಿದ್ದರು ನಮ್ಮ ವಿಭಾಗಕ್ಕೆ. ದಿವಂಗತ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರ ಸ್ವಂತ ಅಳಿಯ ಆಗಿದ್ದರು, ಮೊಮ್ಮಗಳು. ಹಾಗಾಗಿ ಅಕಾಲಿಕವಾಗಿ ಇತ್ತೀಚೆಗೆ ನಿಧನರಾಗಿದ್ದರು. ಭಗವಂತ ಅವರ ಕುಟುಂಬಕ್ಕೆ ನಗಲಿನಂತ ನೋತರಿಯ ಶಕ್ತಿ ಅನುಭವಿ ಅಂತೇಳಿ ಭಗವಂತನಲ್ಲಿಯೂ ನಾವು ಪ್ರಾರ್ಥಿಸೋಣ. ಅವತ್ತು ಬಹಳ ಅದ್ಭುತ. ಅವರ ಜಾಗಕ್ಕೆ ಈಗ ಸರ್ಕಾರ ಇಮಿಡಿಯೇಟ್ ಆಗಿ MLCಗಳು ಆಗಿರುವಂತಹ
ಗೂಳಿಗೌಡರನ್ನ ನಮ್ಮ ಭಾಗಕ್ಕೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರು ಎರಡು ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ಸಂಬಂಧ ಮಂತ್ರಿಗಳು, ಇಲಾಖಾ ಕಾರ್ಯದರ್ಶಿಗಳು, MDಗಳು, ಕಮಿಷನರ್ಗಳು ಎಲ್ಲರೂ ಸಭೆಯಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಲು ಬಸ್ ಸೌಲಭ್ಯ ಅತಿ ಮುಖ್ಯವಾಗಿದೆ. ಆದರೆ ವಿದ್ಯಾರ್ಥಿಗಳಿಂದ ನಿರಂತರ ದೂರುಗಳು ಬರುತ್ತಿದ್ದವು. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಇಒ GK ಹೊನ್ನಯ್ಯ, ಮಂಚೇನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮಧುಸೂದನ್ ರೆಡ್ಡಿ, CDPO ರವಿಕುಮಾರ್, ಬೆಸ್ಕಾಂ AEE ಪರಮೇಶ್ವರಪ್ಪ, ಆಹಾರ ಇಲಾಖೆಯ ಪುಷ್ಪಲತಾ, KSRTC ಡಿಪೋ ವ್ಯವಸ್ಥಾಪಕ ರವಿಶಂಕರ್, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸ್ವಾತಿ, ನಂಜುಂಡಪ್ಪ, ಪ್ರಿಯಾಂಕಾ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶಾದ್ಯಂತ ಮಹಿಳೆಯರು ಮತ್ತು ಬಾಲಕಿಯರ ಮೇಲೆ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಮತ್ತು ಮಹಿಳಾ ವಿರೋಧಿ ಅಪರಾಧಗಳನ್ನು ತಡೆಗಟ್ಟಲು ಕಠಿಣ ಹಾಗೂ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕೋಲಾರ ನಗರದಲ್ಲಿ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಮತ್ತು ಜಿಲ್ಲಾ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿದರು. ಕೋಲಾರದ ಗಾಂಧಿ ಭವನದ ಮುಂದೆ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಮತ್ತು ಜಿಲ್ಲಾ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟ ಧಿಕ್ಕಾರಗಳನ್ನು ಹಾಕಿ ಮೆಕ್ಕೆ ವೃತ್ತದವರೆಗೆ ಜಾಥಾ ನಡೆಸಿ ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆ ತಡೆಯ ಮೂಲಕ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಗಮನ ಮಹಿಳಾ ಸಂಘಟನೆ ಅಧ್ಯಕ್ಷೆ ಶಾಂತಮ್ಮ ಮಾತನಾಡಿ, ಕೌಟುಂಬಿಕ ಹಿಂಸೆ, ಲೈಂಗಿಕ ಕಿರುಕುಳ, ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ವರದಕ್ಷಿಣೆ ಕಿರುಕುಳ, ಆಸಿಡ್ ದಾಳಿ, ಬಾಲ್ಯ ವಿವಾಹ, ಮಾನವ ಕಳ್ಳ ಸಾಗಣೆ, ಗೌರವ ಹತ್ಯೆ, ಸೈಬರ್ ಕಿರುಕುಳ ಮತ್ತು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಹೀಗೆ ಹಲವಾರು ರೀತಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ವರದಿಯಾಗುತ್ತಲೇ ಇದೆ. ಆದರೂ ಯಾವುದೇ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗುತ್ತಿಲ್ಲ. ಹದಿಹರೆಯದ ಯುವತಿಯರ ಮೇಲಿನ ಅತ್ಯಾಚಾರಗಳು, ದೌರ್ಜನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ವರದಿಯಾಗುತ್ತಿವೆ. ಭಾರತದಲ್ಲಿ ಕಳೆದ 10 ವರ್ಷಗಳಿಂದೀಚೆಗೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಕೋಲಾರದಲ್ಲಿ ಈ ಪ್ರಮಾಣ 500ಕ್ಕಿಂತಲೂ ಹೆಚ್ಚಿದೆ. ಮಾಧ್ಯಮ ವರದಿಗಳ ಪ್ರಕಾರ ಬಾಲಕಿಯನ್ನ ಅಪಹರಿಸಿ ವಿವಿಧ ಸ್ಥಳಗಳಿಗೆ ಕರೆದೊಯ್ದು 33 ಮಂದಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪಗಳಿದ್ದು ಪ್ರಕರಣದ ತನಿಖೆ ನಡೆಯುತ್ತಿದೆ. ಈ ಘಟನೆ ದೇಶದ ಪ್ರತಿಯೊಬ್ಬ ಪೋಷಕರ ಮನದಲ್ಲಿ ಭಯವನ್ನು ಹುಟ್ಟಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಮತ್ತು ಜಿಲ್ಲಾ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟ, ಮಹಿಳೆಯರು, ವಿದ್ಯಾರ್ಥಿಗಳು, ನಾನಾ ಸಂಘಟನೆ ಮುಖಂಡರು ಪಾಲ್ಗೊಂಡಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಪಸಂದ್ರದಲ್ಲಿರುವ ಜೆಚ್ನಿ ಕಾಲೇಜು ಆವರಣದಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ನಂದಿಕೊಂಡ್ಲು ಮಠದ 100 ವರ್ಷಗಳ ಇತಿಹಾಸವಿರುವ ಬಸವೇಶ್ವರ ದೇವಾಲಯವನ್ನ ಕೆಡವಿ ಬಸವೇಶ್ವರ ಕಂಚಿನ ಪ್ರತಿಮೆ ಮತ್ತು ಬೆಳ್ಳಿ ಮಂಟಪವನ್ನು ನಾಪತ್ತೆ ಮಾಡಿದ್ದಾರೆ. ಅಲ್ಲದೆ ಆ ಜಮೀನನ್ನ ಗೂಳೂರು ಚೆನ್ನಮಲ್ಲ ಸ್ವಾಮೀಜಿ ಏಕನಿವೇಶನ ಎಂದು ಪರಿವರ್ತಿಸಿಕೊಂಡು ತಮ್ಮ ಕಾಲೇಜು ಆಸ್ತಿ ಎಂದು ಘೋಷಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದ ರಸ್ತೆಯಿಂದ ಹಿಂದುಗಡೆಗೆ ಇರುವ ಜಜ್ನಿ ಕಾಲೇಜು ಆವರಣದಲ್ಲಿರುವ ನಂದಿಕೊಂಡ್ಲು ಮಠದ ಬಸವೇಶ್ವರ ದೇವಾಲಯವನ್ನು ನಾವು ನಿರ್ವಹಣೆ ಮಾಡಿ ಅಭಿವೃದ್ಧಿಪಡಿಸುತ್ತೇವೆಂದು 1976ರಲ್ಲಿ ತಮ್ಮ ಸುಪರ್ದಿಗೆ ಪಡೆದ ಗೂಳೂರು ನಿಡುಮಾಮುಡಿ ಮಠ ಚೆನ್ನಮಲ್ಲ ಸ್ವಾಮೀಜಿ ಈಗ ಮುಜರಾಯಿ ಇಲಾಖೆಗೆ ಅನುಮತಿ ಪಡೆಯದೆ ಮೂಲ ದೇವರ ದೇವಾಲಯ, ಅದರ ಮುಂದಿದ್ದ ಅಶ್ವತ್ಥಕಟ್ಟೆ, ಬಿಲ್ವಪತ್ರೆ ಮರ ಮತ್ತು ಕಾಂಪೌಂಡನ್ನು ಕೆಡವಿ ವಿರೂಪಗೊಳಿಸಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಜ್ಯೋತಿ ಅವರು ಆರೋಪಿಸಿದ್ದಾರೆ. ಮಾಡಿರೋದು ಮೇಂಟೆನೆನ್ಸ್ಗೆ, ಡೆಸ್ಟ್ರಾಯ್ ಮಾಡಿ ಶೇಪ್ ಚೇಂಜ್ ಮಾಡು, ವಿಗ್ರಹನ ವ್ಯಾನಿಷ್ ಮಾಡೋಕ್ಕೆಲ್ಲೂ ಪ್ರಯೋಜನ ಇಲ್ಲ. ಇದ್ರ ಬಗ್ಗೆ ನಾವು ತಹಸೀಲ್ದಾರ್ ಗಮನಕ್ಕೆ ತಂದ್ವಿ. 8ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಯಾರು ಅಟೆಂಡ್ ಮಾಡಲಿಲ್ಲ, ಅದಕ್ಕೆ ಪೊಲೀಸ್ ಕಂಪ್ಲೇಂಟು ಕೊಟ್ವಿ. ಅವರು ಇವ್ರ ಮೇಲೆ ಮುಜರಾಯಿದು ಅಂತ ಹೇಳ್ಕೊಂಡು ಅವರು ಏನಕ್ಕೂ ಬರ್ತಾ ಇಲ್ಲ. ಈ ತಹಸೀಲ್ದಾರು 6 ದಿವಸ ಆದ್ರೂ ಟಪಾಲ್ ತಗೊಂಡಿಲ್ಲ. ಇವತ್ತು ಬೆಳಗ್ಗೆ ತಗೊಂಡು ಒಂದು ನೋಟಿಸ್ ಹಾಕಿದ್ದಾರೆ, ಅರ್ಚಕರ ಹೆಸರಿಗೆ ಹಾಕಿದ್ದಾರೆ. ಮಾಡ್ತಾ ಇರೋದು ವೀರಭದ್ರ ಚೆನ್ನಮಲ್ಲ ಸ್ವಾಮಿ ಅವರು ಖುದ್ದು ನಿಂತು ಮಾಡಿಸ್ತಾ ಇರೋದು.
ಅವ್ರ ಅಸಿಸ್ಟೆಂಟ್ ಒಬ್ಬರು ಶಿವಜ್ಯೋತಿ ಸ್ವಾಮಿನಿ ಅಂತಿದ್ದಾರೆ. ಅವ್ರನ್ನ ಒಂದು 10 ವರ್ಷದಿಂದ ಈಚೆ ಅಲ್ಲಿ ಕರ್ಕೊಂಡ್ಬಂದು ಇಟ್ಟಿದ್ದಾರೆ. ಇಷ್ಟು ಮನಬಂದಂಗೆ ಮಾಡ್ತಾ ಇದ್ದಾರೆ. ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಒಂದು ಚೂರು ಕೆಲಸ ಆಗ್ತಾ ಇಲ್ಲ. ಕಲ್ಪವೃಕ್ಷ ಇದ್ದಿದ್ದನ್ನೆಲ್ಲ ಒಡೆದಾಕಿದ್ದಾರೆ. ಇದು ಬಿಲ್ಲುಪತ್ರೆ ಮರ 2 ಇತ್ತು, 1 ತೆಗೆದುಬಿಟ್ಟಿದ್ದಾರೆ. ಇಷ್ಟ ಬಂದಂಗೆ ಮಂಟಪದ ಚೇಂಜ್ ಮಾಡಿದ್ದಾರೆ. ಇಷ್ಟು ಪಿಕ್ಚರ್ ಸಮೇತ ನಾವು ಪ್ರೂಫ್ ಕೊಟ್ಟಿದ್ರು ಗಲಾಟೆ ಆಗಿಲ್ವಲ್ಲ, ನೀನು ಒಬ್ಳೆ ಕೇಳ್ತೀಯ ಅಂತ ಹಿಂಗೆ ಹೇಳ್ತಾರೆ ಹೊರತು ಯಾರು ಸ್ಪಂದಿಸ್ತಾ ಇಲ್ಲ. ಇದು ನಮ್ಮ ಚಿಕ್ಕಬಳ್ಳಾಪುರ ದುರಂತ. ಎಲ್ಲಾರನ್ನೂ ಕೇಳ್ಕೊಂಡ್ವಿ. ಏನಾಗಬೇಕು ಸರ್, ಇದು ನಂದಿಕೊಂಡ್ಲು ಮಟ್ಟಕ್ಕೆ ಹೋಗಿರೋದೇ ಅಕ್ರಮ. ಅದು ನಾವು ಜನ ನೋಡ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ. ಇವ್ರು ಕೊಟ್ಟಿದ್ದು ಸುಪರ್ತಿಗೆ ಮೇಂಟೆನೆನ್ಸ್ಗೆ ಅಂತ. ಇವ್ರ ಕೈಯಲ್ಲಿ ಆಗಲ್ಲ ಈ ಥರ ಡೆಸ್ಟ್ರಾಯ್ ಮಾಡಬೇಕು. ಮೇಯ್ನ್ ಇವ್ರ ಮೇಲೆ ಇವಾಗ ಕೇಸ್ ರಿಜಿಸ್ಟರ್ ಆಗಿ FIR ಆಗಬೇಕು. ವಾಪಸಂದ್ರ ಸರ್ವೆ ನಂಬರ್ 219ರಲ್ಲಿ 100 ವರ್ಷಕ್ಕೂ ಹಿಂದೆ ನಿರ್ಮಾಣವಾಗಿರುವ ಬಸವೇಶ್ವರ ದೇವಾಲಯದ ಮೂಲ ಗರ್ಭಗುಡಿ ಬೀಳಿಸಿ ವಿರೂಪಗೊಳಿಸಿದ್ದಾರೆ. ಸುಮಾರು 1.5 ಕೋಟಿ ಬೆಲೆ ಬಾಳುವ ಬಸವೇಶ್ವರದ ಕಂಚಿನ ಪ್ರತಿಮೆ, ಬೆಳ್ಳಿ ಮಂಟಪ ನಾಪತ್ತೆಯಾಗಿದೆ. ಮೂಲ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅಲ್ಲಿನ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾರೆಂದು ಸುತ್ತಮುತ್ತ ಜನ ಅಂದುಕೊಂಡಿದ್ದರೆ ಅವರು ಏಕಾಏಕಿ ಮೂಲ ದೇವಸ್ಥಾನವನ್ನು, ಅದರ ಮುಂದಿದ್ದ ಅಶ್ವತ್ಥಕಟ್ಟೆ, ಬಿಲ್ವಪತ್ರೆ ಮರ ಮತ್ತು ಕಾಂಪೌಂಡ್ ಕೆಡವಿ ಏಕನಿವೇಶನವಾಗಿ ರೂಪಿಸಿಕೊಂಡು ತಮ್ಮ ಸುಪರ್ತಿಗೆ ಮಾಡಿಸಿಕೊಳ್ಳಲು ಎಲ್ಲ ತಯಾರಿ ನಡೆಸಿದ್ದಾರೆ. ಅವರ ವಿರುದ್ಧ ಕ್ರಮ ಜರುಗಿಸಿ ಎಂದು ಪೊಲೀಸಿಗೆ ದೂರು ಕೊಟ್ಟಿದ್ದೆ. ಅಲ್ಲದೆ ತಹಶೀಲ್ದಾರ್ಗೂ 13ರಂದೇ ದೂರು ಕೊಟ್ಟರು. ಅವರು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಇಂದು ಅರ್ಚಕ ಶಂಕರಪ್ಪ ಹೆಸರಿಗೆ ನೋಟಿಸ್ ಜಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಮೂಲ ಮಠ ನಂದಿಕೊಂಡ್ಲು ಮಠದಂತೆ ಅದನ್ನು ಉಳಿಸಬೇಕು, ಜಜ್ನಿ ಮಠದಿಂದ ಬೀಳಿಸಿ ಸ್ಥಳೀಯರಿಗೆ ಒಪ್ಪಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ EO ಹಾಗೂ ಸಹಾಯಕ ಕೃಷಿ ಅಧಿಕಾರಿ AOO ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ CR ನಿಯಮಗಳನ್ನು ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ಕುರುಬೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ EO ಹಾಗೂ ಸಹಾಯಕ ಕೃಷಿ ಅಧಿಕಾರಿ AOO ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ CR ನಿಯಮಗಳನ್ನು ಗಾಳಿಗೆ ದೂರಿ ನಿಯಮ ಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ದಿನಾಂಕ 15/5/2021 ಮತ್ತು 21/12/2022 ಕರ್ನಾಟಕ ರಾಜ್ಯ ಗೆಜೆಟ್ ಪ್ರಕಾರ ಈ ಹುದ್ದೆಗಳಿಗೆ ಕೇವಲ ICAR ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಮಾನ್ಯತೆ ಪಡೆದ ಸಂಸ್ಥೆಗಳ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರು ಮಾತ್ರ ಅರ್ಹರಿರುತ್ತಾರೆ. 2024 ಹಾಗೂ 2026 KPSC ಮತ್ತು KEA ಅಧಿಸೂಚನೆಗಳು ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶವಿರಲಿಲ್ಲ. ಆದರೆ ಇತ್ತೀಚೆಗೆ ಹೊರಡಿಸಿದ ಜೂನ್ 26ರ ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರೈಟ್ಯಾಕ್ ಖಾಸಗಿ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರಿಗೆ ಹಾಗೂ BE ಬಯೋಟೆಕ್ನಾಲಜಿ ಪದವೀಧರರಿಗೆ ನಿಯಮ ಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕೃತ ರಾಜ್ಯ ಗೆಜೆಟ್ ತಿದ್ದುಪಡಿ ಮಾಡದೆ ಕೇವಲ ಇಲಾಖಾ ಸುತ್ತೋಲೆಗಳ ಮೂಲಕ ಇಂತಹ ಮಹತ್ವದ ಬದಲಾವಣೆ ತಂದಿರುವುದು ಸಂಪೂರ್ಣ ಕಾನೂನು ಬಾಹಿರವಾಗಿದೆ ಎಂದರು. ಎಲ್ಲರಿಗೂ ಬೇಕು. ಆಮೇಲೆ ಪ್ರತಿ ವರ್ಷನೂ ಯಾರು ರಿಟೈರ್ಡೇ ಆಗಲ್ವಾ AO ಮತ್ತು AOO ಎಕ್ಸಾಮ್ ಅವರು ಪ್ರತಿ ವರ್ಷ ಎಕ್ಸಾಮ್ ನಡೆಯಲ್ಲ. ಯಾವಾಗ 10 ವರ್ಷದಿಂದ ನಡೆದಿರೋದು 1 ಡಿಕೇಡ್ ಆಗ್ತಾ ಬಂತು ಎಕ್ಸಾಮೇ ನಡೆದಿಲ್ಲ AO ಎಕ್ಸಾಮ್ದು. ಇವಾಗ ಎಕ್ಸಾಮ್ ಬಿಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಬರೀಬೇಕಾಗಿರೋ ಸ್ಟೂಡೆಂಟ್ಸು ಎಷ್ಟು 1000 ಜನ ಇದ್ದಾರೆ. ಬರೀ ಅಗ್ರಿಕಲ್ಚರ್ ಅವ್ರಿಗೆ ಇದ್ದಾಗ ಆ 15% ಎಲಿಜಿಬಿಲಿಟಿಯಲ್ಲಿ ಬರೀ 16,000 ಇಂದ 20,000 ಅಪ್ಲಿಕೇಶನ್ ಅಷ್ಟೇ ಇತ್ತು. ಈ BE ಮತ್ತು B ಟೆಕ್ನಾಲಜಿ ಅವ್ರನ್ನ ಯಾವಾಗ ಬಿಟ್ಟರು 67,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಆಗಿದ್ದಾವೆ. ಅವಾಗ ಅಗ್ರಿಕಲ್ಚರ್ ಅವ್ರಿಗೆ ಎಲ್ಲಿ ಸಿಗುತ್ತೆ ನ್ಯಾಯ? ಅವ್ರಿಗೆ ನ್ಯಾಯನೇ ಸಿಗಲ್ಲ. ಸರ್ಕಾರ ಕೂಡಲೇ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿ ಇಲಾಖೆಯ ನಿಯಮ ಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆಯದಿದ್ದರೆ ರಾಜ್ಯಾದ್ಯಂತ ಕೃಷಿ ಪದವೀಧರರು ಉಗ್ರ ಅನಿರ್ದಿಷ್ಟಾವಧಿ ಹೋರಾಟ ಕೈಗೆತ್ತಿಕೊಳ್ಳಲಿದ್ದಾರೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ TV, ಚಿಂತಾಮಣಿ.
ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ವಿದ್ಯಾರ್ಥಿಗಳು, ಕಾರ್ಮಿಕರು, ಕ್ರೀಡಾಪಟು, ಸಾಮಾಜಿಕ ಕಾರ್ಯಕರ್ತರು ಸಾಂಕೇತಿಕವಾಗಿ ಕೋಲಾರ ನಗರದ ಗಾಂಧಿವನದಲ್ಲಿ ಮೌನ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಕೋಲಾರ ನಗರದ ಗಾಂಧಿವನದಲ್ಲಿ ಮೌನ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 23 ಲಕ್ಷ ವಿದ್ಯಾರ್ಥಿಗಳ ಬದುಕಿನಲ್ಲಿ ಕೇಂದ್ರ ಸರ್ಕಾರ ಚೆಲ್ಲಾಟವಾಡಿದೆ ಮತ್ತು ಸೋರಿಕೆಯಿಂದ 13 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಹೊಣೆ ಹೊತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ 18 ದಿನಗಳಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸೋನಂ ವಾಂಗ್ಚುಕ್ ಕೈಗೊಂಡಿದ್ದಾರೆ. ದೇಹದ ತೂಕ 9 kgಯಷ್ಟು ಕಡಿಮೆಯಾಗಿದೆ. ಸೋನಂ ಅವರು ಹೀಗೆಯೇ ಉಪವಾಸ ಮುಂದುವರಿಸಿದರೆ ದೇಹದ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಲಿದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಈ ಹಂತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಧ್ಯ ಪ್ರವೇಶಿಸಬೇಕಾದ ತುರ್ತು ಅವಶ್ಯಕವಾಗಿದೆ. ಅಮರಣಾಂತ ಉಪವಾಸ ಸತ್ಯಾಗ್ರಹವು 19ನೇ ದಿನಕ್ಕೆ ಹೆಜ್ಜೆ ಹಾಕುತ್ತಿದೆ ಎಂದರು. ಸೋನಂ ವಾಂಗ್ಚುಕ್ ಅವರು ಸುಮಾರು 19 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ 2026ರ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಮತ್ತು ಮರು ಪರೀಕ್ಷೆಯನ್ನು ಆಯೋಜನೆಯನ್ನು ಖಂಡಿಸಿ ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಈ ಉಪವಾಸ ಸತ್ಯಾಗ್ರಹಕ್ಕೆ ಕೇಂದ್ರ ಸರ್ಕಾರ ಕನಿಷ್ಠ ಒಂದು ಸಮಸ್ಯೆಯನ್ನು ಆಲಿಸುವಂತಹ ಒಂದು ವ್ಯವಧಾನ ಕೂಡ ಇಲ್ಲ. ಎಲ್ಲ ಪಂಚಾಂಗಗಳನ್ನು ಈ ಸರ್ಕಾರ ಕಳ್ಕೊಂಡಿದೆ. ಹೀಗಾಗಿ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಅತ್ಯಂತ ದಯನೀಯ ಸ್ಥಿತಿಗೆ ತಲುಪಿದೆ. ಅವರ ದೇಹದ ರಕ್ತದಲ್ಲಿನ ಅಂಶ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ. ಆಮೇಲೆ ಅವರ BP ಕೂಡ ಇವತ್ತು ಅತ್ಯಂತ ತಳಮಟ್ಟದಲ್ಲಿಂದ ಯಾವುದೇ ಕ್ಷಣದಲ್ಲಿ ಅವರು ಸಾವಿನ ಅಂಚಿಗೆ ಹೋಗುವಂಥ ಎಲ್ಲ ಸಂದರ್ಭ ಇದೆ. ಈ ಕೇಂದ್ರ ಸರ್ಕಾರ ಈ ಹಠಮಾರಿ ಧೋರಣೆಯನ್ನು ಕೂಡಲೇ ನಿಲ್ಲಿಸಿ ಒಬ್ಬ ಸಂಧಾನಕಾರನನ್ನು ಅಮರಣಾಂತ ಉಪವಾಸ ಸತ್ಯಾಗ್ರಹದಲ್ಲಿ SR ಪವನ್ ದಾಸ್, ಸಫಾರಿ ಆನಂದ್, ವಿಜಯಕುಮಾರ್ ಆನಂದ್, ಚಿನ್ನ ಪ್ರಕಾಶ್, ನಿತಿನ್, ವೇಣುಗೋಪಾಲ್, ವಿಕಾಸ್, ಶ್ರೀಕಾಂತ್, ದೀಕ್ಷಿತ್, ಹೇಮಂತ್, ಮಂಜುನಾಥ್, ಶಶಾಂಕ್, ಮುನೇಶ್, ಪ್ರಸನ್ನಕುಮಾರ್, ಗುರಪ್ಪ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ 19 ಗುಂಟೆ ಸರ್ಕಾರಿ ಬಂಡೆ ಜಮೀನನ್ನು ಬಲಾಢ್ಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಾಲೂಕಿನ ಕಂದಾಯ ಇಲಾಖೆಯ ಅಧಿಕಾರಿಗಳೇ ನೇರ ಕಾರಣ. ಬಲಾಢ್ಯರೊಂದಿಗೆ ಶಾಮೀಲಾಗಿ ಸರ್ಕಾರಿ ಸ್ವತ್ತನ್ನು ರಕ್ಷಿಸದೇ ಇರುವ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ KS ಅರುಣ್ ಕುಮಾರ್ ಆಗ್ರಹಿಸಿದ್ದಾರೆ. ಸಂಕ್ಷಿಪ್ತವಾಗಿ ಉಲ್ಲೇಖ ಗುಡಿಬಂಡೆ ತಾಲೂಕು ಆಡಳಿತದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಜಮೀನು ಒತ್ತುವರಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ 19 ಕುಂಟೆ ಸರ್ಕಾರಿ ಬಂಡೆ ಜಮೀನನ್ನ ಬಲಾಢ್ಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಾಲೂಕಿನ ಕಂದಾಯ ಇಲಾಖೆಯ ಅಧಿಕಾರಿಗಳೇ ನೇರ ಕಾರಣ. ಬಲಾಢ್ಯರೊಂದಿಗೆ ಶಾಮೀಲಾಗಿ ಸರ್ಕಾರಿ ಸ್ವತ್ತನ್ನು ರಕ್ಷಿಸದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವ ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತುಲ್ಲಾ, ರಾಜಸ್ವ ನಿರೀಕ್ಷಕ ಸುರೇಶ್ ನಾಯಕ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಲೋಕೇಶ್ ಅವರನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಜೀವನ ನಡೆಸುತ್ತಾ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಅಧಿಕಾರಿಗಳ ಸೇವಾ ಅವಧಿಯಲ್ಲಿ ಅಕ್ರಮ ಸಂಪಾದನೆ, ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ವಿವರಗಳನ್ನು ಮಾನ್ಯ ಲೋಕಾಯುಕ್ತ ಇಲಾಖೆಯು ತನಿಖೆಗೆ ಒಳಪಡಿಸಬೇಕು. ಸದರಿ ಸರ್ಕಾರಿ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲಾಖೆಯ ಉಪನಿರ್ದೇಶಕರಾದ ಪದ್ಮಾ ಹಾಗೂ ಭೂವಿಜ್ಞಾನಿ ಸವಿತಾ ಅವರನ್ನು ಸಹ ಈ ಕೂಡಲೇ ಅಮಾನತುಗೊಳಿಸಬೇಕು. ಜಿಲ್ಲಾಧಿಕಾರಿಗಳು ತಕ್ಷಣವೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ KS ಅರುಣ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿನ ತಹಶೀಲ್ದಾರ್ ಸಿಬ್ಬತ್ತುಲ್ಲಾ
ಹಾಗೂ ರಾಜಸ್ವ ನಿರೀಕ್ಷಕರು ಆದ ಸುರೇಶ್ ನಾಯಕ್, ಹಾಗೇನೆ ಗ್ರಾಮ ಲೆಕ್ಕಾಧಿಕಾರಿಯಾದ ಲೋಕೇಶ್, ಈ 3 ಜನ ಏನು ಈ ಗುಡಿಬಂಡೆ ವ್ಯಾಪ್ತಿಯ ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 8/9 ಸರ್ಕಾರಿ ಬಂಡೆ ಅನ್ನೋ ಒಂದು 19 ಗುಂಟೆ ಜಾಗ ಸರ್ಕಾರಿ ಬಂಡೆ ಅಂತ ನಮೂದಾಗಿದೆ. ಇವ್ರದೇ ಆಗಿರ್ತಕ್ಕಂಥ ದಾಖಲೆಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಸರ್ವೆ ಸ್ಕೆಚ್ಚಲ್ಲೂ ಕೂಡ ಸರ್ವೆ ಆಗಿದೆ. ಸುಮಾರು ವರ್ಷಗಳಿಂದ ಸರ್ಕಾರಿ ಬಂಡೆಯನ್ನ ಸರ್ಕಾರಿಗೆ ಮುಟ್ಕೋಲು ಹಾಕೊಳ್ಳಿ, ಹಾಗೇನೆ ತಮ್ಮ ಸುಪರ್ದಿಗೆ ವಶಪಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಸಂಘಟನಾ ಕೆಲವೊಬ್ಬ ಮುಖಂಡಗಳು ಹಲವಾರು ಬಾರಿ ಈ ಒಂದು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟಿದೆ. ಆದರೂ ಕೂಡ ಇದುವರೆಗೂ ಕೂಡ ಆ ಮನವಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲದೆ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಸಹಭಾಗಿತ್ವದಲ್ಲಿ ಇವತ್ತು ಅವರ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಹೇಶ್ ಜೈ, ರಾಜ್ಯ ಉಪಾಧ್ಯಕ್ಷ ಎನ್ ಪುಟ್ಟರಂಗಯ್ಯ, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಜೈ ಕರುನಾಡ ರೈತ ರಕ್ಷಣಾ ಪಡೆ ಸಂಘ ಘಟಕದ ಅಧ್ಯಕ್ಷ ಹೆಬ್ಬಾರಿ ಮುನಿಯಪ್ಪ, ಜಿಲ್ಲಾಧ್ಯಕ್ಷ ನವಚೇತನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುದ್ದು ಕೃಷ್ಣವಿ, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸೈಟ್ ವಿಚಾರದಲ್ಲಿ ಅನ್ಯಾಯ, ತಡರಾತ್ರಿ ವಿದ್ಯುತ್ ಕಂಬ ಹೇರಿ ಯುವಕನ ರಂಪಾಟ, ಗುಡಿಬಂಡೆ ಪೊಲೀಸ್ ಠಾಣೆ ಎದುರೇ ಅವಾಂತರ. ಮತ ಪಡೆದು ಏನೂ ಮಾಡದೆ ಮನೆಗೆ ಹೋದ ಶಾಸಕರಿಗಿಂತ ಎಲ್ಲವನ್ನು ಕೊಟ್ಟ ನನ್ನನ್ನ ಯಾಕೆ ಸೋಲಿಸಿದ್ರೀರಿ? ಭಾವುಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರಕ್ತ ಪಿಪಾಸುವಿನಂತೆ ತಡರಾತ್ರಿ 12 ಕುರಿಗಳ ರಕ್ತ ಹೀರಿ ಚಿರತೆ ಹಟ್ಟಹಾಸ, ಇಡೀ ಹಳ್ಳಿ ಈಗ ಭಯದ ನೆರಳಿನಲ್ಲಿ. ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಫಾರ್ಚುನರ್ ಕಾರಿನಲ್ಲಿ ಗಾಂಜಾ ಮತ್ತು ಹೈಡ್ರೋವೀಟ್ ಗಾಂಜಾ ಸೊಪ್ಪು ಮಾರುತ್ತಿದ್ದ 6 ಜನ ಅರೆಸ್ಟ್. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜುಲೈ 19ರಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದ ಬಲಗೈ ಜನಜಾಗೃತಿ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಸಮಾವೇಶದಲ್ಲಿ ಜಿಲ್ಲೆಯ 8 ತಾಲೂಕುಗಳ ಬಲಗೈ ಸಮುದಾಯ ಭಾಗವಹಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲಾಗುವುದು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಡಿ ಶ್ರೀನಿವಾಸಪ್ಪ ತಿಳಿಸಿದರು. ಗೌರಿಬಿದನೂರು ನಗರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲಗೈ ಜಾತಿಯ ಜನರೆಲ್ಲರೂ ಒಂದೆಡೆ ಸೇರುವ ಮೂಲಕ ಸಂಘಟಿತರಾಗಿ ತಮ್ಮ ಬಲ ಪ್ರದರ್ಶನ ಮಾಡಬೇಕು, ತಮ್ಮಲ್ಲಿನ ಪ್ರತಿಭೆಯನ್ನು ಪ್ರಕಟಿಸಬೇಕು, ಪರಸ್ಪರ ಸಹಕಾರದಿಂದ ಅಭಿವೃದ್ಧಿ ಸಾಧಿಸಬೇಕೆಂಬುದು ಈ ಜನಜಾಗೃತಿ ಸಮಾವೇಶದ ಉದ್ದೇಶವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಎಚ್.ಎಸ್. ನಾಗರಾಜು, ಸಲಹಾ ಸಮಿತಿ ಸದಸ್ಯ ಮುನಿರಾಜು, ಮಂಚೇನಹಳ್ಳಿ ಗಂಗಾಧರ್, ಲಕ್ಷ್ಮೀಪತಿ, ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ, ಉಪಾಧ್ಯಕ್ಷ ಸೋಮಶೇಖರ, ಖಜಾಂಜಿ ರಾಮಪ್ಪ, ಕೇಶವಮೂರ್ತಿ, ನರೇಂದ್ರ ಕುಮಾರ್, ಗೋವಿಂದರಾಜು, ನಾರಾಯಣಮ್ಮ, ತಿಮ್ಮರಾಜು ಇನ್ನಿತರರು ಇದ್ದರು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.